ಧರ್ಮಸ್ಥಳ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಏನಿದೆ ಈಗ ಬಕೆಟ್ ಗಟ್ಟಲೆ ಒಂದು ಮೂಳೆಗಳನ್ನು ಸಂಗ್ರಹಿಸ್ತಾ ಇದೆಯಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನಾಗ್ತಾ ಇದೆ, ಎಸ್ಐಟಿ ಟೀಮ್ ಏನಿದೆ ಈಗಾಗಲೇ ಬಕೆಟ್ ಗಟ್ಟಲೆ ಒಂದು ಮೂಳೆಗಳು ಸಿಕ್ಕಿದೆ, ಅದನ್ನು ಸಂಗ್ರಹಿಸ್ತಾ ಇದೆ, ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಈ ವಿಚಾರ ಏನಿತ್ತು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಕೆಟ್ ಗಟ್ಟಲೆ ಬುರುಡೆಗಳನ್ನು ಸಂಗ್ರಹಿಸ್ತಾ ಇದೆ ಎಸ್ಐಟಿ ತಂಡ. ಯಾಕಂದ್ರೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಈಗ ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿ ತಂಡ ತನ್ನ ತನಿಖೆಯನ್ನ ತೀವ್ರಗೊಳಿಸಿದೆ, ಸಖತ್ ಆಕ್ಟಿವ್ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಗ್ರೌಂಡ್ಗೆ ಇಳಿದಿದೆ ಎಸ್ಐಟಿ ತಂಡ. ಗ್ರೌಂಡ್ಗೆ ಇಳಿದು ಬಕೆಟ್ ಗಟ್ಟಲೆ ಒಂದು ಮೂಳೆಗಳನ್ನು ಸಂಗ್ರಹ ಮಾಡ್ತಾ ಇದೆ. ಹೋರಾಟಗಾರರಿಗೆ ಇದರಿಂದ ಒಂದು ಹೊಸ ಭರವಸೆ ಮೂಡ್ತಾ ಇದೆ ಎಸ್ಐಟಿ ತನಿಖೆಯಿಂದ. ಯಾಕಂದ್ರೆ ಚಿನ್ನಯ್ಯ ಹೇಳಿಕೆ ಬಗ್ಗೆ ಕೂಡ ಎಸ್ಐಟಿಗೆ ಪ್ರತ್ಯೇಕವಾದ ಒಂದು ಗಮನವನ್ನು ಹರಿಸ್ತಾ ಇದೆ. ಚಿನ್ನಯ್ಯ ತೋರಿಸಿದ್ದ ಕಡೆ ಮಣ್ಣು ಬಿಟ್ಟರೆ ಬೇರೇನೂ ಕೂಡ ಸಿಕ್ಕಿರಲಿಲ್ಲ ಈ ಹಿಂದೆ. ಇದಕ್ಕಾಗಿ ಎಸ್ಐಟಿ ತಂಡ ಇನ್ನಷ್ಟು ನಮ್ಮ ಒಂದು ತನಿಖೆಯನ್ನು ಶುರು ಮಾಡೋಣ, ಜೋರಾಗಿ ಶುರು ಮಾಡೋಣ ಅಂತ ಹೇಳಿ ತೀವ್ರಗೊಳಿಸಿತ್ತು ಅವರ ಒಂದು ತನಿಖೆಯನ್ನು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಕೆಟ್ ಗಟ್ಟಲೆ ಒಂದು ಮೂಳೆಗಳು ಸಿಗ್ತಾ ಇವೆ. ಅಲ್ಲಿ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಗ್ರೌಂಡ್ಗೆ ಇಳಿದಿದೆ ಎಸ್ಐಟಿ ತಂಡ. ಹೆಣ್ಣುಗಳನ್ನು ಹೊರಗೆ ತೆಗೆತಾ ಇದೆ. ಸೈಲೆಂಟ್ ಆಗಿಯೇ ಬಕೆಟ್ ಗಟ್ಟಲೆ ಮೂಳೆಗಳನ್ನು ಸಂಗ್ರಹ ಮಾಡಿ ತೆಗೆದುಕೊಂಡು ಹೋಗ್ತಾ ಇದೆ. ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿರುವಂಥರು ಹೋರಾಟಗಾರರಿಗೆ ಒಂದು ಹೊಸ ಭರವಸೆ ಮೂಡುತ್ತಾ ಇದೆ ಈ ಒಂದು ಎಸ್ಐಟಿ ನಡೆ. ಚಿನ್ನಯ್ಯ ಹೇಳಿಕೆಯ ಬಗ್ಗೆ ಕೂಡ ಎಸ್ಐಟಿಯ ಪ್ರತ್ಯೇಕ ಗಮನವನ್ನು ಹರಿಸ್ತಾ ಇದೆ. ಚಿನ್ನಯ್ಯ ತೋರಿಸಿದ್ದ ಕಡೆ ಮಣ್ಣು ಬಿಟ್ಟರೆ ಬೇರೆ ಏನೂ ಕೂಡ ಸಿಕ್ಕಿರಲಿಲ್ಲ ಈ ಹಿಂದೆ. ಬರೀ 6ನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿತ್ತು. ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಚಿನ್ನಯ್ಯ ಕನ್ಫ್ಯೂಸ್ ಆಗಿ ಹೇಳಿಕೆಗಳನ್ನು ಕೊಡ್ತಿದ್ದ, ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದ. ಚಿನ್ನಯ್ಯನ ಹೇಳಿಕೆಗಳನ್ನು ತಾಳೆ ಹಾಕಿ ನೋಡಿತ್ತು ಎಸ್ಐಟಿ. ಅವರಿಗೆ ಅಚ್ಚರಿ ಕೂಡ ಆಗಿತ್ತು. ಅವರು ಹೇಳಲಾಗದ ಒಂದು ಮೂಲಗಳಿಂದ ಹುಡುಕ್ತಾ ಇದೆ ಎಸ್ಐಟಿ. ಏನೇನು ಹೇಳಿಲ್ವೋ ಬೇರೆ ಮೂಲಗಳಿಂದ ಹುಡುಕ್ತಾ ಇದೆ. ಎಸ್ಐಟಿಗೆ ಸಿಗ್ತಾ ಇದೆ ಈಗ ಮಹತ್ವವಾದಂತಹ ಒಂದು ಸುಳಿವು. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿಯ ನಡೆ ಈಗ ಯಾವ ಕಡೆ ತಿರುಗಿದೆ ಅಂದರೆ, ಅವರೇನು ಇಷ್ಟು ದಿನ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಕನ್ಫ್ಯೂಸ್ ಆಗ್ತಾ ಇದ್ರು. ಕೆಲವೊಂದ್ಸಲ ಎಸ್ಐಟಿಗೂ ಕೂಡ ಅನುಮಾನ ಇತ್ತು ಇದರಲ್ಲಿ, ಇವರೇನು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದನ್ನು ಬಿಟ್ಟು ಬೇರೆ ಮೂಲಗಳಿಂದ ಹೋಗಿ ಈಗ ತನ್ನ ಕಾರ್ಯವನ್ನು ಶುರು ಮಾಡ್ಕೊಂಡಿದೆ. ಅದಕ್ಕೆ ಈಗ ಸಾಕ್ಷಿ ಎಂಬಂತೆ ಅಲ್ಲಿ ಬಕೆಟ್ ಗಟ್ಟಲೆ ಮೂಳೆಗಳು ಸಿಗ್ತಾ ಇರುವಂಥ ಸಾಕಷ್ಟು ಮೂಳೆಗಳು ಸಿಗ್ತಾ ಇದೆ ಆ ಜಾಗದಲ್ಲಿ. ಏನು ಎಸ್ಐಟಿ ತಂದ ತಾವೇ ಖುದ್ದಾಗಿ ಮುಂದೆ ಬಂದು ಈ ಒಂದು ಜಾಗಗಳನ್ನು ಅಂತ ಆಯ್ಕೆ ಮಾಡಿಕೊಂಡು, ಅಥವಾ ಚಿನ್ನಯ್ಯ ಏನು ಹೇಳಿದ್ದ ಆತನ ಒಂದು ಹೇಳಿಕೆಗಳನ್ನು ಆಧರಿಸಿ ಅವರು ಇನ್ನೂ ಅದರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡಿ ಈಗ ಹುಡುಕಾಡ್ತಾ ಇದ್ದಾರೆ. ಮೂಳೆಗಳು ಸಿಗ್ತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ. ಚಿನ್ನಯ್ಯನ ಹೇಳಿಕೆಯನ್ನು ತಾಳೆ ಹಾಕಿ ನೋಡಿ ಗಮನಿಸಿ ಯಾವ ರೀತಿ ನಾವು ಮಾಡಬಹುದು, ತನಿಖೆಯನ್ನು ಇನ್ನೂ ಯಾವ ರೀತಿಯಾಗಿ ನಾವು ಜಾಸ್ತಿ ಮಾಡಬಹುದು ಅನ್ನೋವಂಥ ರೀತಿಯಲ್ಲಿ ತನಿಖೆಯನ್ನು ನಡೆಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.